ನಮಸ್ಕಾರ ವೀಕ್ಷಕರೇ, ಆದಿವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಈ ಸಂಚಿಕೆಯಲ್ಲಿ ಹಳೆ ಮನೆ ಇದ್ದು ಹೊಸ ಮನೆಗೆ ಕಟ್ಟಿಕೊಂಡು ಹೋಗೋರಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ, ಹಳೆ ಮನೆ ಇರುತ್ತೆ, ಹಳೆ ಮನೆ ಇದ್ದು ಹೊಸ ಮನೆ ಕಟ್ಕೊಂಡು ಹೋಗ್ತಾರೆ. ಯಾಕೆ ಆ ಒಂದು ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಈವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಒಂದು ಹಳೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ. ಹಳೆ ಮನೆ ಬಿಟ್ಟು ನಾವು ಹೊಸ ಮನೆ ಕಟ್ಕೊಂಡು ಹೋಗ್ಬೇಕಂತ ನಾವು ಯೋಚನೆ ಮಾಡ್ತೀರಿ. ಯಾಕೆ ಹಳೆ ಮನೆ ಬಿಡಕ್ಕೆ ಕಾರಣ ಏನು? ಕಾರಣಗಳು ಹಲವಾರು ಇರುತ್ತೆ. ಅದರಲ್ಲಿ ನಾನು ಹೇಳುವಂಥ ಒಂದು ಕೆಲವು ಕಾರಣ ಇರಬಹುದು. ಹಳೆ ಮನೆ ಇದು ವಾಸ್ತು ಸರಿ ಇಲ್ಲ, ಇದರಲ್ಲಿ ನಾವು ಉದ್ಧಾರ ಆಗೋಕ್ಕಾಗಲಿಲ್ಲ, ನಾವು ಹೊಸದಾಗಿ ಮನೆ ಕಟ್ಕೊಂಡು ಹೋಗೋಣ ಅನ್ನುವ ಒಂದು ಕಾರಣ. ಆದರೆ ಮತ್ತೊಂದು, ಹಳೆ ಮನೆ ಚಿಕ್ಕದಾಗಿದೆ, ಇದರಲ್ಲಿ ಯಾವುದೇ ಥರ ಅನುಕೂಲ ಇಲ್ಲ, ವ್ಯವಸ್ಥೆ ಇಲ್ಲ, ಮಕ್ಕಳು ದೊಡ್ಡವರಾದರು, ಅವರಿಗೆ ಒಂದು ಮದುವೆ ಮಾಡಬೇಕು, ಅವರಿಗೆ ಒಂದು ಪ್ರೈವೇಟ್ ಒಂದು ರೂಮ್ ಬೇಕು, ಈ ಮನೆಯಲ್ಲಿ ಆಗೋದಿಲ್ಲ ಅಂಥೇಳಿ ಹೊಸ ಮನೆ ಕಟ್ಟುವ ಒಂದು ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಮುಖ್ಯ ಕಾರಣ ಏನಾಗಿರುತ್ತೆ, ಇಂಥ ಹಳೆ ಮನೆಯಲ್ಲಿ ವ್ಯವಸ್ಥೆ ಇಲ್ಲ, ಅನುಕೂಲ ಇಲ್ಲ, ಯಾರು ತಾನೇ ಹೆಣ್ಣು ಕೊಡ್ತಾರೆ? ಇಲ್ಲಿ ಇಂಥ ಮನೆಗಳಲ್ಲಿ ಅನುಕೂಲ ಮಾಡಿಕೊಟ್ರೆ ತಾನೇ ಹೆಣ್ಣು ಕೊಡೋದು. ನಮಗೆ ಒಳ್ಳೆ ಹೆಣ್ಣು ಬೇಕು ಅಂದರೆ ಓದಿರೋಂಥ ಹುಡುಗಿ ಬೇಕು, ವಿದ್ಯಾವಂತ ಹುಡುಗಿ ಬೇಕು, ನಮ್ಮ ಮನೆಯಲ್ಲಿ ಅನುಕೂಲ ಇರಬೇಕು. ಅನುಕೂಲ ನೋಡಿ ನಮಗೆ ಒಳ್ಳೆ ಸಂಬಂಧ ಬರುತ್ತೆ, ಒಳ್ಳೆಯ ಮನೆತನ ಹುಡುಗಿ ಸಿಗ್ತಾಳೆ ಅಂಥೇಳಿ ನಾವು ಹಳೆ ಮನೆ ಬಿಟ್ಟು ಹೊಸ ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಒಂದು ಕಾರಣ. ಹಾಗೆ ಹಳೆ ಮನೆ, ಆ ಹಳೆ ಮನೆ ಪಕ್ಕದ ಜಾಯಿಂಟ್ಗಳು ಕಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಸಂಬಂಧಗಳ ಜೊತೆಲಿ ಇರ್ತಾರೆ, ನೆಂಟರಿಷ್ಟರೆ ಎಲ್ಲ ಅಕ್ಕಪಕ್ಕದಲ್ಲಿರ್ತಾರೆ. ಇವ್ರ ಮಧ್ಯದಲ್ಲಿ ನಾವು ಬದುಕೋದು ಬೇಡ, ಬಾಳೋದು ಬೇಡ, ಸ್ವಲ್ಪ ದೂರ ಹೋಗಿ ಮನೆ ಕಟ್ಕೊಂಡು ಸುಖವಾಗಿರೋಣ ಅಂತೇಳಿ ಹೊಸ ಮನೆ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ವಾಸ್ತು ಪ್ರಕಾರ ಮನೆ ಕಟ್ಕೊಂಡು ಹೋಗ್ತಾರಲ್ಲಿ. ಆ ಮನೆಯಲ್ಲಿ ಕೆಲವಾರು ತಿಂಗಳು ವಾಸ ಮಾಡ್ತಾರೆ. ಆದರೂ ಕೂಡ ಅವ್ರಿಗೆ ಕೆಲವು ಚಿಂತೆ, ಏನಪ್ಪ ಈ ಹೊಸ ಮನೆಗೆ ಬಂದ್ರಿ, ನಾವು ಈ ಮನೆಯಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡ್ಬೇಕು ಅಂದ್ಕೊಂಡಿದ್ರಿ, ಶುಭ ಕಾರ್ಯಗಳಾಗಲಿಲ್ಲ, ಒಳ್ಳೆ ಕೆಲಸಗಳಾಗಲಿಲ್ಲ, ನಮ್ಮ ಮಗಳಿಗೆ ಮದುವೆ ಆಗಿಲ್ಲ, ಮಗನಿಗೆ ಮದುವೆ ಆಗಿಲ್ಲ, ಏನು ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ. ಈ ಮನೆಗೆ ಬಂದ ಮೇಲೆ ಒಬ್ಬ ವಾಸ್ತುಗಾರ ಮೂಲನ ಹುಡ್ಕೊಂಡು ಹೋಗ್ಬೇಕು. ಯಾಕೆ ಇವರಿಗೆ ಒಳ್ಳೆಯದಾಗಿಲ್ಲ, ಏನು ಸಮಸ್ಯೆ ಆಗಿದೆ ಅಂತೇಳಿ ಅವ್ರನ್ನ ಕೇಳ್ತೀರಿ, ಏನಮ್ಮ ನಿಮ್ಮದು ಹಳೆ ಮನೆ ಏನಾದ್ರು ಇತ್ತಾ ಅಂತ. ಹೌದು ಸ್ವಾಮಿ, ನಮ್ಮದು ಹಳೆ ಮನೆ ಇತ್ತು, ಊರೊಳಗಿತ್ತು, ಚಿಕ್ಕದಾಗಿತ್ತು, ಆ ನೆಂಟರುಗಳ ಮಧ್ಯೆ ಬೇಡ ಅಂದ್ಬಿಟ್ಟು ನಾವು ಇಲ್ಲಿ ಹೊಸದಾಗಿ ಮನೆ ಕಟ್ಕೊಂಡ್ಬಂದ್ರಿ, ವಾಸ್ತು ಪ್ರಕಾರ ಮಾಡಿಸಿದ್ರಿ ಎಲ್ಲ, ಆದರೆ ಏನು ಕೆಲಸ ಮಾಡ್ತಾ ಇಲ್ಲ, ಏನು ನಮ್ಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ. ಹಳೆ ಮನೆ ಅದು ನಿಮ್ಮ ಮನೆ ಅಲ್ವಾ? ಅದು ನಿಮಗೆ 20 ವರ್ಷ 30 ವರ್ಷ ನಿಮಗೆ ಜೀವನ ಕೊಟ್ಟಿದೆಯಲ್ವಾ? ಹಳೆ ಮನೆಯನ್ನು ಹಾಗೆ ಬಿಟ್ಟು ಬಂದುಬಿಟ್ರೆ ಹೇಗೆ? ಇಷ್ಟು ದಿನ ನಿಮ್ಮನ್ನು ಸಾಕಿ ಸಲುಹಿ ನಿಮ್ಮ ಜೊತೆ ಸ್ಪಂದಿಸಿದೆ, ಅದು ನಿಮ್ಮ ಜೊತೆ ಎಲ್ಲ ಕಾಲದಲ್ಲೂ ಜೊತೆಯಲ್ಲಿದೆ, ಅದಕ್ಕೂ ಒಂದು ಜೀವ ಇದೆ. ಅದನ್ನು ಹಾಗೆ ನೀವು ಸುಮ್ಮನೆ ಕೈ ತೊಳ್ಕೊಂಡು ಹೊರಗೆ ಬಂದುಬಿಟ್ರೆ ಹೇಗೆ? ಈಗ ಒಬ್ಬರಿಗೆ ಒಂದು ಮದುವೆ ಆಗಿರುತ್ತೆ, ಆ ಹೆಣ್ಣು ಬೇಡ, ಚೆನ್ನಾಗಿಲ್ಲ ಅಂದ್ಬಿಟ್ಟು ಎರಡನೇ ಮದುವೆ ಆಗ್ತಾರೆ. ಎರಡನೇ ಮದುವೆ ಆದಾಗ ಇಲ್ಲಿ ಮೊದಲನೇ ಹೆಂಡತಿಗೆ ಬಲ ಜಾಸ್ತಿನಾ, ಎರಡನೇ ಹೆಂಡತಿಗೆ ಬಲ ಜಾಸ್ತಿನಾ? ಮೊದಲನೇ ಹೆಂಡತಿಗೆ, ಕಾನೂನು ಪ್ರಕಾರ ಮೊದಲನೇ ಹೆಂಡತಿಗೆ ಹೆಚ್ಚು ಬಲ. ಅಂದರೆ ಮೊದಲನೇ ಹೆಂಡತಿಗೆ ಅವ್ರಿಗೆ ಪರಿಹಾರ ಏನೇನು ಕೊಡಬೇಕು, ಅವ್ರಿಗೆ ಆ ಪರಿಹಾರ ಎಲ್ಲ ಕೊಟ್ಟು ಎರಡನೇ ಮದುವೆಗೆ ನಮಗೆ ಪರ್ಮಿಷನ್ ಸಿಗೋದು, ಅಲ್ಲಿಂದ ನಾವು ಒಪ್ಪಿಗೆ ತೆಗೆದುಕೊಂಡ್ಬರ್ಬೇಕು. ಹಾಗೆ ಈ ಮನೆಗೂ ಅಷ್ಟೇ. ಈ ಹಳೆ ಮನೆಗೆ ನಾವು ಮೊದಲು ವಾಸ್ತು ರೀತಿ ಅದು ಏನೇನು ತೊಂದರೆಗಳಿದೆ ಅದನ್ನ ಸರಿ ಮಾಡಿಸ್ಬೇಕು. ನಾವು ಸರಿ ಮಾಡಿಸಿ ನೀವು ಬಾಡಿಗೆ ಕೊಡ್ತಿರೋ ಅಥವಾ ಉಪಯೋಗಿಸ್ಕೊಳ್ತಿರೋ ಅದು ನಿಮಗೆ ನಂತರ ಸೇರಿದ್ದು.
ಆದರೆ ಹಾಳು ಬಿಡಬಾರ್ದು ಮನೆ ಮಾತ್ರ. ಹಳೆ ಮನೆಗೆ ವಾಸ್ತು ರೀತಿ ಏನಿದೆ ಅದನ್ನ ಸರಿ ಮಾಡಿ ನಾವು ಹೊಸ ಮನೇಲಿದ್ದಾಗ ನಮ್ಗೆ ಒಳ್ಳೇದಾಗುತ್ತೆ, ಅದರ ಒಂದು ಆಶೀರ್ವಾದ ನಮಗೆ ಬರುತ್ತೆ. ಅದು ಬಿಟ್ಟು ಹಳೆ ಮನೆನ ಹಾಗೆ ಬಿಟ್ಬಿಟ್ಟು ಅದಕ್ಕೂ ನಂಗೆ ಸಂಬಂಧ ಇಲ್ಲ ಅಂತೇಳಿ ತಿರುಗಿ ನೋಡಿದೆ ಹೊಸ ಮನೇಲಿ ಹೋಗಿ ಜಮ್ ಅಂತ ಎತ್ತಿನಂದರೆ ಹಳೆ ಮನೆ ಆ ಒಂದು ನಿಮಗೆ ಸಾಕಿ ಸೆಳಿದೆಯಲ್ಲ ಅದು ಆಶೀರ್ವಾದ ಬೇಕಲ್ವಾ. ಅದು ಮೂಕ ವೇದನೆ, ಅದರ ವೇದನೆ ಏನಿದೆ ನೀವೆಲ್ಲೋದ್ರೂ ನಿಮ್ಮನ್ನ ಬಿಡಲ್ಲ. ಅದರ ರೋದನೆ ನೀವು ಅದೇ ರೀತಿ ರೋಧಿಸ್ತಾ ಇರ್ತೀರ ಎಲ್ಲೋದ್ರೂ ಕೂಡ. ಅದಕ್ಕಾಗಿ ನಾವೇನು ಮಾಡ್ತೀರಿ, ಹಳೆ ಮನೆ ಇದ್ದು ಹೊಸ ಮನೆ ಕಟ್ಕೊಂಡು ಹೋಗಬೇಕಾದರೆ ಹೊಸ ಮನೆ ಕಟ್ಕೊಂಡು ಹೋಗಿ ಹಳೆ ಮನೆಗೆ ವಾಸ್ತು ರೀತಿ ಸರಿ ಮಾಡಿಸಿ, ಸರಿ ಮಾಡಿ ಬಾಡಿಗೆ ಕೊಡಿ, ಅಥವಾ ಬೇರೆ ಏನಾದ್ರು ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ಇಲ್ಲ ಅದನ್ನು ನಾವು ಯಾವುದು ಸರಿ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ, ಹಾಳು ಬಿದ್ದಿದೆ ಅಂದರೆ ಅದಕ್ಕೆ ವಿಡಿಯೋ ನಂಬರ್ 11ರಲ್ಲಿ ನಾನು ಹೇಳಿದ್ದೀನಿ ಹಳೆ ಮನೆ ಋಣ ಹೇಗೆ ರೀತಿ ತೀರಿಸ್ಕೊಳ್ಬೇಕು ಅಂತೇಳಿ. ಹಳೆ ಮನೆ ನಾವು ಯಾವುದೇ ರೀತಿ ವಾಸ್ತು ಸರಿ ಮಾಡದೆ ನಾವು ಹಾಗೆ ಹೊಸ ಮನೆಯಲ್ಲಿ ನಾವು ಚೆನ್ನಾಗಿತ್ತೀರಂದರೆ ಅದು ಖಂಡಿತ ಸಾಧ್ಯ ಇಲ್ಲ, ತಿಳ್ಕೊಳ್ಳಿ. ಹೊಸ ಹೆಂಡತಿ ಬಂದ ತಕ್ಷಣ ಹಳೆ ಹೆಂಡತಿ ಬಿಟ್ಟರೆ ಆಗತ್ತಾ? ಅದಕ್ಕೆ ಪರಿಹಾರ ಕೊಡಬೇಕಲ್ವ ಕಾನೂನು ಪ್ರಕಾರ. ಅದೇ ರೀತಿ ಕರ್ಮ ಸಿದ್ಧಾಂತದ ಪ್ರಕಾರ ಹಳೆ ಮನೆಗೆ ನಾವು ನಮ್ಮ ಕರ್ಮವನ್ನು ತೀರಿಸ್ಕೊಳ್ಬೇಕು. ಕರ್ಮ ತೀರಿಸ್ಕೊಂಡು ಹೋದಾಗೆ ನಮಗೆ ಒಳ್ಳೆ ದಾರಿ ಸಿಗೋದು. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಸಕ್ಸಸ್ಫುಲ್ ಆಗಬೇಕಾದ್ರೆ, ನಾವು ಹೋದ ಜಾಗ ಎಲ್ಲ ಒಂದು ಒಳ್ಳೇದಾಗಬೇಕಂದ್ರೆ ಹಳೆ ಮನೆ ಚೆನ್ನಾಗಿರಬೇಕು. ವಾಸ್ತು ರೀತಿ ನಾವು ಹೋಗುವ ಜಾಗ ಕೂಡ ಚೆನ್ನಾಗಿರುತ್ತೆ. ಅದು ಬಿಟ್ಟು ನಾನು ಹಳೆ ಮನೆ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ನಮ್ಮ ಜೀವನ ಕೂಡ ಹಳೆ ಮನೆ ಥರ ಮುರುಕಲಾಗಿರುತ್ತೆ. ಅದಕ್ಕೆ ನಾವು ಯಾರೇ ಆಗಲಿ ನಾವು ಮನೆ ಕಟ್ಕೊಂಡು ಹೋಗ್ತೀರಂದಾಗ ಆ ಹಳೆ ಮನೆಗೆ ಒಂದು ಏನೋ ಒಂದು ತೀರಿಸ್ಬೇಕು, ಒಂದು ಋಣ ಅನ್ನೋದು ಅದನ್ನು ತೀರಿಸಿ, ಇಲ್ಲಾಂದರೆ ವಾಸ್ತು ಪ್ರಕಾರ ಅದನ್ನ ಸರಿ ಮಾಡ್ಕೊಂಡು ನಾವು ಹೊಸ ಮನೆಯಲ್ಲಿ ಇರೋಕ್ಕೆ ನಮಗೆ ಅರ್ಹತೆ ಇದೆ. ಇಲ್ಲಾಂದರೆ ಹೊಸ ಮನೆಯಲ್ಲೂ ಕೂಡ ನಾವು ಯಾವುದೇ ಒಂದು ಮದುವೆ ಕಾರ್ಯ ಆಗಲಿ, ಒಂದು ಬೇರೆ ಯಾವುದೇ ಒಂದು ಕೆಲಸ ಆಗಲಿ ಎಲ್ಲ ಎಡವಟ್ಟುಗಳೇ. ಇಲ್ಲ ಮದುವೆ ಆಯಿತು ಹೊಸ ಮನೆಯಲ್ಲಿ ತಿಟ್ಕೊಳ್ಳಿ, ಒಳ್ಳೆ ಸಂಬಂಧ ಸಿಕ್ಕಲ್ಲ, ಒಳ್ಳೆ ಬೀಗರು ಸಿಕ್ಕಲ್ಲ, ಒಳ್ಳೆ ಹೆಣ್ಣು ಸಿಕ್ಕಲ್ಲ, ಅಥವಾ ಒಳ್ಳೆ ಅಳಿಯ ಸಿಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಮನೆ ವಿಚಾರದಲ್ಲಿ ನಾವು ಕರ್ಮಕ್ಕೆ 50% ಕೊಟ್ಟಿದ್ದೀರಿ. ಯಾಕೆ ಅಂದಾಗ ಒಂದು ಮನೆಯಲ್ಲಿ 4 ಜನ ಇರ್ತೀರಿ, ಅಥವಾ 5 ಜನ ಇರ್ತೀರಿ, 6 ಜನ ಇರ್ತೀರಿ. ಒಬ್ಬೊಬ್ಬರ ಕರ್ಮನೂ ಒಂದೊಂದು ಥರ ಇರುತ್ತೆ. ಹಾಗಾಗಿ ಕರ್ಮಕ್ಕೆ 50%, ನಮ್ಮ ಹಣೆ ಬರ, ನಮ್ಮ ಜಾತಕ ಇದೆಲ್ಲ ಸೇರಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಮನೆ ವಾಸ್ತುಗೆ 40%, ಏರಿಯಾ ವಾಸ್ತು ಅಂತ ಇರುತ್ತೆ ಅದಕ್ಕೆ 10%, ಟೋಟಲ್ 100%. 100%ಅಲ್ಲಿ ನಮಗೆ 100%ಅಲ್ಲಿ 100ರಲ್ಲಿ 60% ಬಂದರೆ ಸಾಕು, ನಾವು ಜೀವನದಲ್ಲಿ ಗೆದ್ದಂಗೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕಿಂತ ಕಡಿಮೆ ಇದ್ದಾಗ ನಾವು ಜೀವನದಲ್ಲಿ ಕೆಳಮಟ್ಟದಲ್ಲಿ ಇರ್ತೀರಿ. ಅರ್ಥ ಮಾಡ್ಕೊಳ್ಳಿ. ನಾವು ಮನೆ ಕಟ್ಕೊಂಡು ಹಳೆ ಮನೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಾವು ಹೊಸ ಮನೆ ಕಡೆ ಗಮನ ಕೊಟ್ಟು ಹೊಸ ದಾರಿಯಲ್ಲಿ ನಡೀತಾ ಇದ್ದರೆ ನಮಗೆ ಹಳೆ ಮನೆಯ ಒಂದು ಕರ್ಮ ಏನಿರುತ್ತೆ ಅದನ್ನೇ ತೋರಿಸುತ್ತೆ. ಹಳೆ ಮನೆ ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರ್ತೀರಿ. ಅರ್ಥ ಮಾಡ್ಕೊಳ್ಳಿ. ಹಳೆ ಮನೆ ಚೆನ್ನಾಗಿಲ್ಲ ಅಂದರೆ ನಾವು ನಡೆಯುವಂಥ ದಾರಿ ಕೂಡ ಚೆನ್ನಾಗಿರಲ್ಲ. ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬೇಕು. ನಮ್ಮ ಜೀವನದ ದಿಕ್ಕನ್ನು ಸರಿ ದಾರಿಗೆ ತಗೊಳ್ಬೇಕಾದ್ರೆ ಹಳೆ ಮನೆ ಏನಿದೆ, ಹಳೆ ಮನೆಗೆ ಒಂದು ಋಣ ಇದ್ದರೆ ಋಣ ತೀರಿಸಿ, ಹಳೆ ಮನೆ ಇದ್ದರೆ ಅದನ್ನು ವಾಸ್ತು ಪ್ರಕಾರ ಸರಿ ಮಾಡ್ಕೊಳ್ಳಿ. ಆಗ ಮಾತ್ರ ನಾವು ಯಶಸ್ಸು ಕಾಣಕ್ಕೆ ಸಾಧ್ಯ. ಕೆಲವರು ಪ್ರಶ್ನೆ ಮಾಡಿ ಕೇಳಿದ್ದಾರೆ, ಹಳೆ ಮನೆ ಹೊರದಾಕ್ಬಿಟ್ಟು ಅದೇ ಜಾಗದಲ್ಲಿ ನಾವು ಪುನಃ ಮನೆ ಕಟ್ಟಿಕೊಂಡು ಹೊಸದಾಗಿ ಇರಬಹುದಾ? ಖಂಡಿತವಾಗಿ ಮಾಡ್ಕೊಳ್ಬೋದು. ನಾನು ವಿಡಿಯೋ ನಂಬರ್ 11ರಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆ ಹಳೆ ಮನೆ ಋಣ ಹೇಗೆ ತೀರಿಸ್ಕೊಳ್ಬೇಕು ಅಂತೇಳಿ. ಆ ಋಣ ತೀರಿಸ್ಕೊಂಡು ಆ ಪ್ರಕಾರವಾಗಿ ಆ ಜಾಗನ ಶುದ್ಧಿ ಮಾಡಿ ಅದೇ ಜಾಗದಲ್ಲಿ ಹೊಸದಾಗಿ ಮನೆ ಕಟ್ಟಿಕೊಂಡು ಸಂಸಾರ ಮಾಡ್ಬೋದು, ತೊಂದರೆ ಏನಿಲ್ಲ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ
ಅವರೆಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.